ಮತ್ತು ಕರ್ನಾಟಕದ 75% ಪೇರೆಂಟ್ಸ್ ಇವತ್ತು ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಯಾಕಂದರೆ ಇಂಗ್ಲೀಷು ನಮಗೊಂದು ಉದ್ಯೋಗವನ್ನು ಕೊಡ್ತಾರೆ, ಅದು ಅನ್ನದ ಭಾಷೆ, ಕನ್ನಡ ಅನ್ನದ ಭಾಷೆ ಅಲ್ಲ ಅಂತ ಆಗಿದೆ. ಎಲ್ಲಿದೆ ಕನ್ನಡ ಸಿನಿಮಾಗಳು 100 ದಿವಸ ಓಡುವ ಕನ್ನಡ ಸಿನಿಮಾಗಳು ಇಲ್ಲ. 100 ವೆಬ್ ಇದೆ, ಯೂಟ್ಯೂಬ್ ಚಾನಲ್ಗಳಿವೆ, ಪ್ರತಿಯೊಬ್ಬರು ಶುರು ಮಾಡ್ತಾರೆ. ಆದರೆ ವ್ಯೂವರ್ಸ್ ಎಷ್ಟಿದ್ದಾರೆ? ಭಾಳ ಅಪರೂಪಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ದಾಮ್ಲೆ ಅವರೆಲ್ಲ ಈಗ ಸ್ನೇಹ ಶಾಲೆ ಮಾಡಿದಾಗೆ ಕಷ್ಟಪಟ್ಟು ಮಾಡಿದ್ದು ಬಿಟ್ಟರೆ ಎಲ್ಲಿದೆ ಕನ್ನಡ ಶಾಲೆಗಳು? ಕನ್ನಡ ಶಾಲೆಗಳು ದುಡ್ಡು ಯಾರು ಕೊಡ್ತಾರೆ? ಇಂದಿಗೂ ಕೂಡ ಕರಾವಳಿ ಕರ್ನಾಟಕದಲ್ಲಿ ಕನ್ನಡವನ್ನು ಗಟ್ಟಿಯಾಗಿ ಉಳಿಸಿದ ಪ್ರಕಾರ ಅಂದರೆ ತಾಳಮದ್ದಲೆ ಮತ್ತು ಯಕ್ಷಗಾನ. ನಾನು ಹೇಳುವುದು 1,500 ವರ್ಷಗಳ ಇತಿಹಾಸ ಇರುವ ಸ್ಥಳನಾಮಗಳನ್ನು ಬದಲಿಸುವ ಹಕ್ಕು ನಮಗೆ ಇಲ್ಲ. ನೋಡಿ, ಕರ್ನಾಟಕಕ್ಕೆ ಬೌದ್ಧ ಧರ್ಮ ಬಂದಿದೆ, ಜೈನ ಧರ್ಮ ಬಂದಿದೆ, ದ್ವೈತಿಗಳು ಬಂದಿದ್ದಾರೆ. ದ್ವೈತಿಗಳು ಇಲ್ಲೇ ಇದ್ದರು, ಉಡುಪಿಯವರು. ವಿಶಿಷ್ಟಾದ್ವೈತಿಗಳು ಬಂದಿದ್ದಾರೆ, ಅದ್ವೈತಿಗಳು ಬಂದಿದ್ದಾರೆ. ಇದನ್ನು ಮಲ್ಟಿಪಲ್ ಕಲ್ಚರ್. ಇಲ್ಲಿ ಎಲ್ಲ ಸಂಸ್ಕೃತಿಗಳಿಗೂ ಕೂಡ ಜಾಗ. ಕನ್ನಡ ಮತ್ತು ಕರ್ನಾಟಕದ ಉಳಿವಿಗೆ ನಮ್ಮ ಮಾಮೂಲು ದಾರಿಗಳನ್ನು ಬಿಟ್ಟು ಜನಾಂದೋಲನ ರೂಪದಲ್ಲಿ ನಾವು ಕೆಲಸ ಮಾಡಿದರೆ ಕನ್ನಡ ಉಳಿಯುತ್ತದೆ. ಹೀಗೆ ಸುಳ್ಯದಲ್ಲಿರುವಾಗ, ಮಂಗಳೂರಿನಲ್ಲಿರುವಾಗ, ಹಂಪಿಯಲ್ಲಿರುವಾಗ, ದೆಹಲಿಯಲ್ಲಿರುವಾಗ ಕನ್ನಡದ ಮನಸ್ಸನ್ನು ಹೊಂದಿದ್ದಂತಹ ಒಬ್ಬ ವಿದ್ವಾಂಸನಿಗೆ ಅತ್ಯಂತ ಅರ್ಹವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಹುದ್ದೆ ಅರಸಿ ಬರ್ತದೆ. ಅತ್ಯಂತ ಅರ್ಹವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ. ಸರ್, ತಾವು ಬೆಳಿಗ್ಗೆ ಹೇಳ್ತಾ ಇದ್ದೀರಿ ಕರ್ನಾಟಕದಲ್ಲೇ ಕನ್ನಡದ ಸ್ಥಿತಿ ಶೋಚನೀಯ ಆಗಿದೆ ಅಂತ. ಹೌದಾ ಸರ್? ಹೌದಾಗಿದ್ದರೆ ಏನು ಕಾರಣ? ನಾನು 2-3 ತಿಂಗಳಾಯ್ತಷ್ಟೇ ಪ್ರಾಧಿಕಾರಕ್ಕೆ ಬಂದು. ಅದರಲ್ಲಿ ಮೊದಲ 1 ತಿಂಗಳು ನನಗೆ ವಿಧಾನಸೌಧವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾಯಿತು, ಏನು ಕೆಲಸ ಮಾಡಿಲ್ಲ. ಬಟ್ ಈಗ ಸ್ವಲ್ಪ ಕೆಲಸ ಶುರು ಮಾಡಿದ್ದೇನೆ. ಈಗ ನೀವು 1971ರಿಂದ 2011 ನಡುವಿನ 40 ವರ್ಷಗಳ ಜನಗಣತಿ ನೋಡಿದರೆ ಹಿಂದಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 66 ಕೋಟಿ. ಅದು ಇಟ್ಸ್ ಈಕ್ವಲ್ ಟು 66%. ಬಾಂಗ್ಲಾ, ಆಮೇಲೆ ತಮಿಳು, ಮರಾಠಿ, ತೆಲುಗು ಇವೆಲ್ಲ 12-13% ವೇಗದಲ್ಲಿ ಬೆಳೀತದೆ. ಈವನ್ ದಕ್ಷಿಣ ಕನ್ನಡ ಜಿಲ್ಲೆಯ ತುಳು 7% ವೇಗದಲ್ಲಿ ಬೆಳೀತಾ ಉಂಟು. ಇದು ಕೇಂದ್ರ ಸರ್ಕಾರದ ಅಂಕಿಅಂಶಗಳ ಪ್ರಕಾರ. ಆದರೆ ಕನ್ನಡ ಬೆಳೀತಾ ಇರೋದು 3.73%. ಇದು ಭಾರತೀಯ ಭಾಷೆಗಳಲ್ಲಿ ಕೂಡ ಕಡಿಮೆ ಬೆಳವಣಿಗೆ ತೋರಿಸ್ತಿರುವಂಥ ಭಾಷೆ. ಇದು ಒಂದು. ಎರಡನೇದು, ಈಗ ನೀವು ಮಾಧ್ಯಮದಲ್ಲಿದ್ದೀರಿ, ನಿಮಗೆ ಗೊತ್ತಿದೆ ಅದು. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 1,000 ಇಂಗ್ಲೀಷ್ ಶಾಲೆಗಳನ್ನು ಶುರು ಮಾಡಿದರು, ಇಂಗ್ಲೀಷ್ ಮೀಡಿಯಂ ಶಾಲೆಗಳು. ಈಗ ನಮ್ಮ ಸರ್ಕಾರನೇ ಈ ಕಳೆದ ತಿಂಗಳು 1,439 ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಶುರು ಮಾಡಿದರು. ಇಷ್ಟು ಶಾಲೆಗಳಲ್ಲಿ ಕನ್ನಡ ಈಗ ಹೋಗಿದೆ. ಅಂದರೆ ಇಲ್ಲೆಲ್ಲ ಸುಳ್ಯದಲ್ಲೇ ನಾನು ನೋಡಿದೆ. ನಾನು ಇಂಗ್ಲೀಷ್ ಮೀಡಿಯಂ ಶಾಲೆ, ಕನ್ನಡ ಮೀಡಿಯಂ ಆಗಿದ್ದ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಸಿಕ್ಕಿದೆ ಅಂತ ಹೇಳಿದ ಕೂಡಲೇ ಮಕ್ಕಳೆಲ್ಲ ಹೋದರು. ಮತ್ತು ಕರ್ನಾಟಕದ 75% ಪೇರೆಂಟ್ಸ್ ಇವತ್ತು ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಯಾಕಂದರೆ ಇಂಗ್ಲೀಷು ನಮಗೊಂದು ಉದ್ಯೋಗವನ್ನು ಕೊಡ್ತಾರೆ, ಅದು ಅನ್ನದ ಭಾಷೆ, ಕನ್ನಡ ಅನ್ನದ ಭಾಷೆ ಅಲ್ಲ ಅಂತ ಆಗಿದೆ. ಹೀಗಾಗಿ ಕನ್ನಡ ಓದುವವರಿಲ್ಲ. ನಮ್ಮ ಡಾಕ್ಟ್ರುಗಳು ಕನ್ನಡದಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇಲ್ಲ. ಕರ್ನಾಟಕದ ಈಗ ಕಾನೂನು ಬಂದ ಮೇಲೆಯೂ ಕೂಡ ಸುಮಾರು 50ಕ್ಕಿಂತ ಹೆಚ್ಚು ಜನ ಇನ್ನೂ ಕನ್ನಡವನ್ನು ಬೋರ್ಡಲ್ಲಿ ಸಂಪೂರ್ಣವಾಗಿ ಬಳಸಿಕೊಳ್ತಾ ಇಲ್ಲ. ಅಡ್ಮಿನಿಸ್ಟ್ರೇಷನಲ್ಲಿ ತುಂಬ ಕಷ್ಟವಾಗಿ ಸರ್ಕಾರ ಅಂತ ಬಳಸ್ತಾರೆ, ಅದನ್ನು ಒಂದು ಉತ್ಸಾಹದಿಂದ ಬಳಸ್ತಾ ಇಲ್ಲ. ಈಗ ಬೆಸ್ಟ್ ಉದಾಹರಣೆ KPSC ಹಗರಣ ಇತ್ತೀಚೆಗೆ ಅವರು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದಕ್ಕೆ ಬರೆಯುವವರು ಕನ್ನಡಿಗರು. ಆ ಕನ್ನಡಿಗರು ಅಲ್ಲಿ ಕೆಲಸ ತೆಗೆದು ಕನ್ನಡದ ಬೇರೆ ಬೇರೆ ಕಡೆ ಕೆಲಸಕ್ಕೆ ಸೇರ್ತಾರೆ. ಇದು ಕನ್ನಡದಿಂದ ಕನ್ನಡಿಗರಿಗಾಗಿ ಕನ್ನಡಿಗರೇ ಕಟ್ಟಿಕೊಂಡಂಥ ಒಂದು ಸಂಸ್ಥೆ. ಆದರೆ ಅಲ್ಲಿ ಇಂಗ್ಲೀಷ್ ಮಾಧ್ಯಮದ ಪೇಪರ್ಗಳನ್ನು ತಯಾರು ಮಾಡಿದರು, ಕನ್ನಡಕ್ಕೆ ತಪ್ಪಾಗಿ ಅನುವಾದ ಮಾಡಿದರು. ಗ್ರಾಮೀಣ ಪ್ರದೇಶದಿಂದ ಬಂದ ಕನ್ನಡಿಗರು ಕೆಲಸವನ್ನು ಕಳ್ಕೊಂಡ್ರು, ಗಲಾಟೆ ಆಯಿತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹಿಂದೆಕೊಂಡಿದ್ದಾರೆ. ನಾನು ಪ್ರಾಧಿಕಾರದ ಅಧ್ಯಕ್ಷನಾಗಿ ಮರು ದಿವಸನೇ ಬರೆದಿದ್ದೆ, ನನಗೆ 3 ದಿವಸದೊಳಗೆ ವರದಿ ಕೊಡಿ, ಯಾಕೆ ಹೀಗಾಗಿದೆ, ಕನ್ನಡಿಗರಿಗೆ ಯಾಕೆ ಅನ್ಯಾಯ ಆಗಿದೆ ಅಂತ ಕೇಳಿದೆ. ಬಂದಿದೆ, ಅದು ಆಯ್ತು. ಅದು ಎಲ್ಲಿದೆ ಕನ್ನಡ ಸಿನಿಮಾಗಳು 100 ದಿವಸ ಓಡುವ ಕನ್ನಡ ಸಿನಿಮಾಗಳು ಇಲ್ಲ. 100 ವೆಬ್ ಇದೆ, ಯೂಟ್ಯೂಬ್ ಚಾನಲ್ಗಳಿವೆ, ಪ್ರತಿಯೊಬ್ಬರು ಶುರು ಮಾಡ್ತಾರೆ. ಆದರೆ ವ್ಯೂವರ್ಸ್ ಎಷ್ಟಿದ್ದಾರೆ? ನಿಮಗೆ ಬೆಸ್ಟ್ ಉದಾಹರಣೆ ಕೊಡ್ತೀನಿ ನಾನು. 1926ರಲ್ಲಿ BM ಶ್ರೀಕಂಠಯ್ಯನವರು ಇಂಗ್ಲೀಷ್ ಗೀತೆಗಳು ತಂದರು, ಒಂದು ಕವನ ಸಂಕಲನ, ಅನುವಾದದ ಕವನ ಸಂಕಲನ. 1,000 ಪ್ರತಿ
ಪ್ರಿಂಟ್ ಹಾಕಿದರು. 6 ತಿಂಗಳಲ್ಲಿ ಅದು ಮುಗಿಯಿತು. ಯಾವಾಗ 1926. ಆಗ ಕರ್ನಾಟಕದ ಜನಸಂಖ್ಯೆ 1,90,00,000. 2024, ಈಗ ನೀವೇ ಕವಿ, 2024ರಲ್ಲಿ ಕರ್ನಾಟಕದ ಜನಸಂಖ್ಯೆ 7 ಕೋಟಿ. ಇನ್ನು ನಮಗೆ ಲೆಕ್ಕ ಬರಲಿಲ್ಲ. 7,40,00,000 ಅಂತ ಹೇಳ್ತಾರೆ 2021ರ ಜನಗಣತಿ ಬಂದರೆ. ನೀವು ಕವನ ಸಂಕಲನ ಎಷ್ಟು ಪ್ರಿಂಟ್ ಹಾಕ್ತೀರಿ? 250. ಮಾರಾಟ ಎಷ್ಟಾಗ್ತದೆ ಅದರಲ್ಲಿ? 50 ಆದರೆ ನಿಮ್ಮ ಪುಣ್ಯ. ಉಳಿದದ ಕಾಂಪ್ಲಿಮೆಂಟ್ರಿ ಕೊಡೋದು. ನಾನು ಕವಿ ಅಂತ ಹೇಳಿಕೊಳ್ಳೋದಕ್ಕೆ ಒಂದು ಪುಸ್ತಕ ಪ್ರಿಂಟ್ ಮಾಡೋದು. ಅಂದರೆ 1924ರಿಂದ 2024ರ ನಡುವೆ ಓದುಗರ ಸಂಖ್ಯೆ ಹೆಚ್ಚಾಗಿದೆಯಾ? ಜನಸಂಖ್ಯೆ 3 ಪಟ್ಟು ಹೆಚ್ಚಾಗಿದೆ. 1,90,00,000 ಇದ್ದದು 6,44,00,000, 7 ಕೋಟಿ ಹತ್ತಿರ ಬಂದಿದೆ. ಓದುಗರ ಸಂಖ್ಯೆಯಲ್ಲಿ ನಾವು 100-200ಕ್ಕಿಂತ ಹೆಚ್ಚು ಪುಸ್ತಕ ಮಾರಾಟ ಮಾಡೋಕ್ಕಾಗಲ್ಲ. ಭಾಳ ರ್ಯಾರ್ ಆಗಿ ಭೈರಪ್ಪನಂಥವರು ಅಥವಾ ನನ್ನ ಕ್ವಾಗೆ ಮುಟ್ಟಿದ ನೀರು ಅಂತ ಪುಸ್ತಕ ಎಕ್ಸೆಪ್ಷನಲ್ಲಿ ಹೋಗ್ತಾರೆ. ಈಗ ನಂದು 5ನೇ ಮುದ್ರಣ ಬಂದಿದೆ, ಅದು ಬೇರೆ. ಆದರೆ ಜನರಲ್ ಆಗಿ ಇಲ್ಲ. ಒಂದು PhD ಥೀಸಿಸ್ ಮೌಲ್ಯಮಾಪನಕ್ಕೆ ಬಂದರೆ ಮೊದಲ ಪುಟದಲ್ಲಿ 13-14 ತಪ್ಪುಗಳಿರ್ತವೆ. ಇದು ಹೇಳುವಾಗ ಸರಳ, ಆದರೆ ಅವ ಕನ್ನಡದಲ್ಲಿ MA ಮಾಡಿರ್ತಾನೆ, 5 ವರ್ಷ ಸಂಶೋಧನೆ ಮಾಡಿರ್ತಾನೆ, ಕರ್ನಾಟಕದ ಸಬ್ಜೆಕ್ಟ್ ತಗೊಂಡಿರ್ತಾನೆ, ಕನ್ನಡದಲ್ಲಿ ಬರೀತಾನೆ. ಆದರೆ ಒಂದು ಥೀಸಿಸಿನ ಮೊದಲ ಪುಟದಲ್ಲಿ 8-10 ತಪ್ಪಿರ್ತವೆ. ಯಾವ ಬಗೆಯ ತಪ್ಪುಗಳಂದರೆ ಈ ಅಲ್ಪಪ್ರಾಣ ಮಹಾಪ್ರಾಣ ತಪ್ಪುಗಳು ಬಂದರೆ ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳ. ಆಯ್ತು, ಈಗ ಭೀಮ ಬರೆಯುವಾಗ ಭೀಮ ಅಂತ ಹೇಳ್ತಾನೆ, ಬರೀ ಭೀಮ ಅಂತ ಬರಿತಾನೆ, ಇಟ್ಸ್ ಓಕೆ. ಆದರೆ ನಾನು ಹೋಗುತ್ತದೆ, ಅರ್ಥವೇ ಅನರ್ಥ ಆಗುವ, ಇದು ಬೆನ್ನು ಮೂಳೆ ಮುರಿದಿದೆ ಅಂತ ಅರ್ಥ. ಹಾಗಾಗಿ ಕನ್ನಡದ ಬೆನ್ನು ಮೂಳೆ ಮುರಿದ ಹಾಗೆ ಕನ್ನಡವನ್ನು ಅಂದರೆ ಕನ್ನಡದ ಪರಿಸ್ಥಿತಿ ಹಾಗಿದೆ. ಹಾಗಾಗಿ ನನಗೆ ಒಂದು ಕನ್ನಡದ ಬಗ್ಗೆ ಒಂದು ಬ್ರೈಟ್ ಫ್ಯೂಚರ್ ಇದೆ ಅಂತ ಈ ಕ್ಷಣದಲ್ಲಿ ಅನಿಸಲ್ಲ. ಅಂದರೆ ಇದನ್ನು ಮಾಡ್ಬೋದು, ಅದು ಬೇರೆ, ತುಂಬ ಕೆಲಸ ಮಾಡಿದರೆ ಆಗ್ಬೋದು. ಆದರೆ ಈಗ ಇರುವ ಹಾಗೆ ಕನ್ನಡ ಶಾಲೆ ನೋಡಿ, ಇವತ್ತು ನಾನೀಗ 3-4 ಶಾಲೆಗಳಿಗೆ ಹೋದೆ. ಸರ್ ಕಳೆದ ವರ್ಷ 40 ಇದ್ದರೂ ಈಗ 10 ಸರಿ ಇದನ್ನು ಮುಚ್ಚಬೇಕಷ್ಟೇ ಅಂತ ಹೇಳ್ತಾರೆ. ಭಾಳ ಅಪರೂಪಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ದಾಮ್ಲೆ ಅವರೆಲ್ಲ ಈಗ ಸ್ನೇಹ ಶಾಲೆ ಮಾಡಿದಾಗೆ ಕಷ್ಟಪಟ್ಟು ಮಾಡಿದ್ದು ಬಿಟ್ಟರೆ ಎಲ್ಲಿದೆ ಕನ್ನಡ ಶಾಲೆಗಳು? ಕನ್ನಡ ಶಾಲೆಗಳು ದುಡ್ಡು ಯಾರು ಕೊಡ್ತಾರೆ? ಅಂದರೆ 100 ವರ್ಷ ಕಳೆದ ಕನ್ನಡ ಶಾಲೆಗಳ ಸಂಖ್ಯೆ ಕರ್ನಾಟಕದಲ್ಲಿ 216. ನಾನೊಂದು ಸಣ್ಣ ಪ್ರಾಜೆಕ್ಟ್ ತಗೊಂಡಿದ್ದೇನೆ. ಶತಮಾನ ಕಳೆದ ಕನ್ನಡ ಶಾಲೆಗಳನ್ನಾದರೂ ಫೇಸ್ ಲಿಫ್ಟ್ ಮಾಡುವ, ಅದಕ್ಕೆ CRS ಫಂಡ್ ತಗೊಂಡು ಮಾಡುವ. 216 ಶಾಲೆಗಳಿವೆ. 216 ಶಾಲೆಗಳಲ್ಲಿ ಕೆಲವು 0 ಲೆವೆಲ್ಗೆ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಹಿಂದಿನವರು 1920-25 5 ಎಕರೆ 10 ಎಕರೆ ಜಾಗ ಕೊಟ್ಟಿದ್ದು ಶಾಲೆಗೆ ಈಗೆಲ್ಲ ಎನ್ಕ್ರೋಚ್ಮೆಂಟ್ ಆಗಿದೆ, ಅಂಗಡಿಗಳನ್ನ ಇಟ್ಟಿದ್ದಾರೆ. ಅದರ ಪ್ರಕಾರ ಇದು ಶಾಲೆದ ಜಾಗ ಅಂದರೆ ನಮಗೆ ಹೊಡಿಲಿಕ್ಕೆ ಬರ್ತದೆ, ನೀ ಅವನು ಕೇಳೋನಂತ. ಇದು ಇಂಪಾಸಿಬಲ್ ಪರಿಸ್ಥಿತಿ ಈಗ ಬಂದಿದೆ. ಮತ್ತು ಎಷ್ಟೋ ವರ್ಷದಿಂದ ಇದ್ದಾನ, ಈಗ ಅವನನ್ನು ಎಬ್ಬಿಸಲಿಕ್ಕೆ ಕೂಡ ಆಗಲ್ಲ. ಸೊ ಹಾಗಾಗಿ ಕನ್ನಡ ಎಲ್ಲಿದೆ ಅಂತ ಅಂದರೆ ಕನ್ನಡ ಸಮಸ್ಯೆ ಇಲ್ಲದ ಕ್ಷೇತ್ರ ಇಲ್ಲ ಕನ್ನಡದಲ್ಲಿ. ನಮ್ಮ ನಾಟಕಗಳು ಒಂದು ಶೋ ಹೌಸ್ಫುಲ್ ಆಗ್ತದೆ, 2ನೇ ಶೋಗೆ ಜನ ಇಲ್ಲ. ಹಾಗಾಗಿ ನನಗೆ ಯಾಕೋ ಕನ್ನಡದ ಮೇಲೆ ತುಂಬ ಆತಂಕ. ಅದರ ಜೊತೆಗೆ ನಾನು ಸೇರಿಸಿ ಹೇಳುವುದಿರೋದು ಯಕ್ಷಗಾನ. ಬಹುಶಃ ಯಕ್ಷಗಾನವನ್ನು ನಿಮ್ಮ ಬದುಕಿನಿಂದ ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಕ್ಷಗಾನ ಕನ್ನಡಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಲ್ವಾ ಸರ್? ಅದು ಭಾಳ ದೊಡ್ಡ ಕೊಡುಗೆ. ಯಕ್ಷಗಾನ ಮತ್ತು ತಾಳಮದ್ದಲೆ ಇಂದಿಗೂ ಕೂಡ ಕರಾವಳಿ ಕರ್ನಾಟಕದಲ್ಲಿ ಕನ್ನಡವನ್ನು ಗಟ್ಟಿಯಾಗಿ ಉಳಿಸಿದ ಪ್ರಕಾರ ಅಂದರೆ ತಾಳಮದ್ದಲೆ ಮತ್ತು ಯಕ್ಷಗಾನ. ಕನ್ನಡದ ಅವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಿ. ತಮ್ಮ ಚಿಂತನೆ ಏನು? ಈ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ಲಬಹುದು? ಇದರಲ್ಲಿ 2 ಇದೆ ನಾಯಕರೇ. ಒಂದು, ಕನ್ನಡ ಪ್ರಾಧಿಕಾರ ಆ್ಯಕ್ಟ್ನ ಪ್ರಕಾರ ಕನ್ನಡದ ಅನುಷ್ಠಾನವನ್ನು ಮೇಜರ್ ಕೆಲಸವಾಗಿ ತಗೊಳ್ಬೇಕು. ಕನ್ನಡದ ಅನುಷ್ಠಾನ ಅಂದರೆ ಏನು? ಸರ್ಕಾರ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆದೇಶಗಳನ್ನು ಹೊರಡಿಸ್ತದೆ. ಆ ಆದೇಶಗಳು ಅನುಷ್ಠಾನ ಆಗ್ತವೆ ಎಂಬುದನ್ನು ನೀವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿಯ ಬೇರೆ ಬೇರೆ ಅಧಿಕಾರಿಗಳನ್ನೆಲ್ಲ ಕರೆಸಿ ಸಭೆ ಮಾಡಿ ಎಷ್ಟು ಆಗಿದೆ ಎಂಬುದನ್ನು ಅವ್ರು ರಿಪೋರ್ಟ್ ಕಳಿಸ್ಬೇಕು ಸರ್ಕಾರಕ್ಕೆ. ಒಂದು ವೇಳೆ ಕನ್ನಡ ಅನುಷ್ಠಾನ ಸರಿ ಆಗಲಿಲ್ಲ ಅಂದರೆ ನಾವು ಅವರಿಗೆ ನೋಟಿಸ್ ಕೊಡ್ಬೋದು, ಯಾಕೆ ಮಾಡಲಿಲ್ಲ ಅಂತ ನೋಟಿಸ್ ಕೊಡ್ಬೋದು. ಇನ್ನೂ ಮಾಡಲಿಲ್ಲ ಅಂದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ನಾವು ಸೆಕ್ರೆಟರಿಗೆ ಶಿಫಾರಸು ಮಾಡ್ಬೋದು. ಆ ಅಧಿಕಾರ ಇದೆ. ಅದನ್ನು ಅನುಷ್ಠಾನ, ಈಗ ಉದಾಹರಣೆಗೆ ನಾಮಫಲಕಗಳಲ್ಲಿ 60% ಕನ್ನಡ ಇರಬೇಕು, ಸರ್ಕಾರದ ಆದೇಶ ಆಗಿದೆ, ಹಿಂದೆ ಆಗಿದೆ. ಶಾಲಿನಿ ಈಗಿನ ಸೆಕ್ರೆಟರಿ ಅವರು ಮತ್ತೆ ಮೊನ್ನೆ ಹೊರಡಿಸಿದ್ದಾರೆ. ಈಗ ನಮ್ಮ ಕೆಲಸ ಏನಂದರೆ 60% ಇಂಪ್ಲಿಮೆಂಟ್ ಆಗಿದೆಯಾ, ಆಗಲಿದ್ದರೆ ಯಾಕೆ ಆಗುತ್ತದೆ, ಅದಕ್ಕೆ ಒಂದು ಜಾಗೃತಿ ಮೂಡಬೇಕಲ್ಲ. ಅದಕ್ಕೆ ನಾನೀಗ ಇಲ್ಲಿಂದ ಬೆಂಗಳೂರಿಗೆ ಹೋದ ತಕ್ಷಣ ಒಂದು ನಮ್ಮ ನಡಿಗೆ ಕನ್ನಡದೆಡೆಗೆ
ಅಂತ ಒಂದು ಮಾಡ್ತಾ ಇದ್ದೀನಿ. ಅಂದರೆ 60% ಕನ್ನಡವನ್ನು ಬೋರ್ಡಲ್ಲಿ ಬಳಸಿ ಅಂತ ಒಂದು ಪ್ಲೆಕಾರ್ಡ್ ಹಿಡ್ಕೊಂಡು ಒಂದು ನಮ್ಮ ಫ್ರೆಂಡ್ಸನ್ನೆಲ್ಲ ಸೇರಿಕೊಂಡು ಬೆಂಗಳೂರಿನ ಮುಖ್ಯ ಬೀದಿಗಳಲ್ಲಿ ಒಂದು ಜಾಥಾ ಅರಿವು ಹುಟ್ಟಿಸುವುದು. ಇದನ್ನು ನಾನು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಎಲ್ಲ ಜಿಲ್ಲೆಯಲ್ಲೇ ಆಗ್ತದೆ, ಒಂದು ಅವೇರ್ನೆಸ್. ಇದಾದ ಮೇಲೆ ಆಗಲಿಲ್ಲ ಅಂದರೆ ಯಾಕೆ ಆಗಲಿಲ್ಲ ಅಂತ ನಾವು ನೋಟಿಸ್ ಕೊಡ್ತೇವೆ. ಈ ಥರದ ಕೆಲಸಗಳು ಇದೆ ಒಂದು. ಎರಡನೇದು, ಕನ್ನಡದ ಸಮಸ್ಯೆಗಳು ಯಾವಾಗ ಕ್ರಾಪ್ ಅಪ್ ಆಗ್ತಾರೆ ಅಂತ ನಿಮಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ದಕ್ಕಿದ್ದಾಗ ಮರಾಠಿ ಗಡಿ ಪ್ರದೇಶದಲ್ಲಿ 300 ಜನ ಮರಾಠಿ ಶಿಕ್ಷಕರನ್ನ ಕನ್ನಡ ಪಾಠ ಮಾಡಲಿಕ್ಕೆ ನೇಮಕ ಮಾಡಿದ್ರು, ಗಲಾಟೆ. KPS ಇದು ಇದ್ದಕ್ಕಿದ್ದಂಗೆ ಇವರು ಇಂಗ್ಲೀಷಲ್ಲಿ ಕ್ವಶನ್ ಮಾಡಿ ಕನ್ನಡದಲ್ಲಿ. ಇದು ನಿಮಗೆ ಅನಿರೀಕ್ಷಿತವಾದ್ದು. ನೀವು ದಿನಾ ಬೆಳಿಗ್ಗೆ ಎದ್ದು ಕನ್ನಡದ ಸಮಸ್ಯೆ ಎಲ್ಲಿ ಕ್ರಾಪ್ ಅಪ್ ಆಗಿದೆ, ಪ್ರಾಧಿಕಾರ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಕೆಲಸ ಮಾಡ್ತಾ ಇದ್ದೇನೆ. ಉದಾಹರಣೆಗೆ, ಮರಾಠಿ ಮತ್ತು ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಭಾಷಾ ಗಲಾಟೆ ಇದ್ದರೆ ನಮ್ಮ ಸಂವಿಧಾನ ಏನು ಹೇಳ್ತದೆ? ಆರ್ಟಿಕಲ್ 251 ಪ್ರಕಾರ ಅಂಥ ಗಲಾಟೆಗಳಾದಾಗ ರಾಷ್ಟ್ರಪತಿಗಳು ಅಲ್ಲಿಗೆ ಒಬ್ಬ ಲಿಂಗ್ವಿಸ್ಟಿಕ್ ಡೈರೆಕ್ಟರ್ನ ಕಳಿಸಬೇಕು. ಭಾಷಾಶಾಸ್ತ್ರಜ್ಞನನ್ನು ಕಳಿಸಿ ಆ 300 ಜನರನ್ನು ನೇಮಕ ಮಾಡಿದ್ದು ಹೌದಾಗಿದ್ದರೆ ಯಾವ ಕಾರಣ, ಅವರಿಗೆ ಕನ್ನಡ ಪಾಠ ಮಾಡಲಿಕ್ಕೆ ಬರ್ತದೋ ಎಂಬ ಒಂದು ರಿಪೋರ್ಟ್ ಮಾಡಿ ಆ ರಿಪೋರ್ಟನ್ನು ಕರ್ನಾಟಕ ಸರ್ಕಾರಕ್ಕೂ, ಮಹಾರಾಷ್ಟ್ರ ಸರ್ಕಾರಕ್ಕೂ, ಲೋಕಸಭೆಗೂ, ರಾಜ್ಯಸಭೆಗೂ, ರಾಷ್ಟ್ರಪತಿಗಳಿಗೂ ಕೊಡಬೇಕು. ಇದು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು. ನೀವು ಒಂದು ಉದಾಹರಣೆ ಕೊಡಿ ನನಗೆ, ಈ ಥರದ್ದು ಎಲ್ಲಿ ಕಳಿಸಿದ್ದಾರೆ? ನಾವೇ ಜಗಳ ಮಾಡೋದು. ಯಾಕೆ ನಾನು ಮೊನ್ನೆ ಏನು ಮಾಡಿದೆ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳಿದೆ, ಸರ್ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯಿರಿ. ಮಹಾರಾಷ್ಟ್ರದವರು ನಾವು ಜಗಳ ಮಾಡೋದಲ್ಲ, ಅವರು ಮರಾಠಿ ಬೇಕು ಹೇಳ್ತಾರೆ, ನಾವು ಕನ್ನಡ ಬೇಕು ಅಂತ ಹೇಳ್ತೀವಿ. ಆದರೆ ಮರಾಠಿ ಕಲ್ತವರು ಕನ್ನಡ ಪಾಠ ಮಾಡಲಿಕ್ಕೆ ಆಗುತ್ತೋ? ಯಾಕೆ ಪ್ರೆಸಿಡೆಂಟ್ ಇದಕ್ಕೆ ಮಧ್ಯಪ್ರವೇಶ ಆಗಬಾರ್ದು? ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾನು ಅಲ್ಲಿ ಬಂದ ಮೇಲೆ, ಯಾಕಂದ್ರೆ ನಾನು ಭಾಷೆಯನ್ನು 45 ವರ್ಷ ಪಾಠ ಮಾಡಿದ್ದರಿಂದ ನನಗೆ ಅದರ ಮೇಲೆ ನಿಜವಾದ ಪ್ರೀತಿ ಇರೋದರಿಂದ ಸಂವಿಧಾನದ ಚೌಕಟ್ಟಲ್ಲಿ ಇದಕ್ಕೆ ಪರಿಹಾರಗಳು ಏನಿದೆ ಎಂಬುದನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ. KPS ಇದು ಅದು ಔಟ್ ಆದ 3 ಗಂಟೆ ಒಳಗೆ ಪತ್ರ ಬರ್ತೀಯ ನಾನು, ಈ ಎಕ್ಸಾಮಿನೇಷನ್ ತಪ್ಪು, ಇದು ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ ಬರ್ತೀನಿ. ಹೀಗೆ ಇದು ಕ್ರಾಪ್ ಅಪ್ ಆಗೋದು. ಇದು ಅಲ್ಲದೆ ಕೆಲವು ವಿಶಿಷ್ಟ ಯೋಜನೆಗಳನ್ನು ತೆಕ್ಕೊಂಡಿದ್ದೇನೆ. ಸ್ಥಳನಾಮಗಳ ಬಗ್ಗೆ ಹೌದು, ಅದು ಬಹಳ ಮುಖ್ಯ ಅಂತ ಅದು ಈಗ ನೋಡಿ, ನಿಮ್ಮದು ಈಗ 65,000 ಪದಗಳಿದೆ, ಸಣ್ಣ 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 ಊರಿನ ಪದಗಳು. ನಮ್ಮಲ್ಲಿ ಗ್ರಾಮ ಸೂಚಿ ಇದೆ, ಗ್ರಾಮದ ಸೂಚಿಗಳಿದೆ, ಊರು ಸೂಚಿಗಳಿಲ್ಲ. ಈ ಊರುಗಳ ಹಿಂದಿನ ಹೆಸರುಗಳು, ವ್ಯಕ್ತಿನಾಮಗಳು ಭಾರಿ ಕಡಿಮೆ. ಸ್ಥಳಗಳಿಂದ ಅಂದರೆ ಗಿಡಗಳಿಂದ, ಮರಗಳಿಂದ, ನೀರಿನಿಂದ, ಪ್ರಾಣಿಗಳಿಂದ, ಹೊಳೆಯಿಂದ, ಒಣಭೂಮಿಯಿಂದ, ಇದರಿಂದ ಬರುವುದು ಹೆಸರು. ಉದಾಹರಣೆಗೆ ಅಂಬೆಕಲ್ಲು, ಕಲ್ಲು ಇದೆ ನೋಡಿ ಅಲ್ಲಿ. ಬಿಳಿಮಲೆ, ಕಾಡು ಇದೆ, ಬಿಳಿ ಇದೆ. ಪಂಜ, ನಮಗಿನ್ನೂ ಗೊತ್ತಿಲ್ಲ ಹೆಸರು ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಮಕ್ಕಿಗಳು ಬಂದರೆ ಅರಸಿನ ಮಕ್ಕಿ, ಹೆಚ್ಚು ನೀರಿರುವ ಜಾಗ ಅಂತ. ಅದು ಮಕ್ಕಿ ಅಂದರೆ ನೀರಿರುವ ಜಾಗ ಅಂತ. ಹಾಗಾಗಿ, ಅಥವಾ ಅಲ್ ಎಂಡಿಂಗ್, ಕೂಡಲ, ಕೂಡುವ ಅಲ್, ನೀರು ಕೂಡುವ ಜಾಗ ಅಂತ. ಅಂದರೆ ಸಮುದ್ರಕ್ಕೆ ನೇತ್ರಾವತಿ ನೀರು ಕೂಡುವ ಜಾಗ. ಆಲಂಗಟ್ಟಿ ಅಂತ ಹೇಳ್ತೀವಿ ನೋಡಿ, ಮಳೆ ಬರುವಾಗ ಬೀಳ್ತದಲ್ಲ, ಆಣಿಕಲ್ಲು ಅಂತ ಹೇಳ್ತಾರೆ. ತಮಿಳುನಾಡಿನಲ್ಲಿ ಆಲಂಗಟ್ಟಿ ಅಂತ, ನೀರಿನ ಗಟ್ಟಿ ಅಂತ. ಅದು ಈ ಥರದ ಪದಗಳು ಏನಾಗ್ತದೆ ಅಂತಂದರೆ ಈಗ ಪ್ರಚಾರಕ್ಕೆ ಬರ್ತಾ ಇಲ್ಲ. ಕೆಲವರಿಗೆ ಆ ಊರಿನ ಹೆಸರುಗಳ ಮೇಲೆ ಅಷ್ಟು ಗೌರವ ಇಲ್ಲ, ಇದೆಂಥದ್ದು ಅಂತ ಅದನ್ನೊಂದು ಬೇರೆ ಯಾವುದೋ ಒಂದು ಹೆಸರು ಇಟ್ಟುಕೊಳ್ಳೋದು. ಬಟ್ ನಾನು ಹೇಳೋದು, 1,500 ವರ್ಷಗಳ ಇತಿಹಾಸ ಇರುವ ಸ್ಥಳನಾಮಗಳನ್ನು ಬದಲಿಸುವ ಹಕ್ಕು ನಮಗೆ ಇಲ್ಲ. ನಾವು ಅದನ್ನು ಉಳಿಸ್ಕೊಳ್ಬೇಕು. ಮತ್ತು ಅವು ಕನ್ನಡ ಪದಗಳಾದ್ದರಿಂದ 60,000 ಈ ಕನ್ನಡ ಪದಗಳು ಡಿಕ್ಷನರಿಗೆ ಸೇರಿದರೆ ಎಂಥ ಕೊಡುಗೆ ಆಗ್ತದೆ ಅದು. ಆದ್ದರಿಂದ ಉಳಿಬೇಕು ಅಂತ NSS ಮಕ್ಕಳನ್ನು ಕಟ್ಟಿಕೊಂಡು, ಈಗ ನಿಮ್ಮಲ್ಲಿಗೆಲ್ಲ ಬರ್ತಾರೆ, ಇಲ್ಲಿ ಬಂದು ಅಂಕಲ್ ನೀವು ನಿಮ್ಮ ಬೋರ್ಡ್ ಚೆನ್ನಾಗಿದೆ, ಆದರೆ ನಮ್ಮ ಸುಳ್ಳಿ ಅಂತ ನೀವು ಹಾಕಲಿಲ್ಲಲ್ಲ ಅಂತ ಕೇಳ್ತಾರೆ ಅವರು. ಜಟ್ಟಿಪಳ್ಳ ಅಂತ ಹಾಕಬೇಕು, ಗಾಂಧಿನಗರ ಅಂತ ಹಾಕಬೇಕು. ಅದಕ್ಕೆ ನಾಚಿಕೆ ಪಟ್ಟಿಕೊಳ್ಳುವ ಪ್ರಶ್ನೆ ಇಲ್ಲ. ಜಟ್ಟಿ ಪಳ್ಳ, ಏನದು ಪಳ್ಳ ಅಂದರೆ ನೀರಿರೋ ಜಾಗ. ಸೊ ಇದು ಉಳಿಸ್ಬೇಕು ಅಂತ ಒಂದು, ಅಂದರೆ ಇದಕ್ಕೆಲ್ಲ ಖರ್ಚಿಲ್ಲ. ಆದರೆ 65,000 ಪದಗಳಲ್ಲಿ 65,000 ನಮ್ಮದು ಟಾರ್ಗೆಟ್. 40,000 ಪದಗಳು ಉಳಿದ್ರೂ ಕೂಡ ದೊಡ್ಡ ಕೊಡುಗೆ ಅದು. ಈ ಥರದ್ದು ಮಾಡ್ತಾ ಇದ್ದೇನೆ. 100 ವರ್ಷ ಕಳೆದ ಶಾಲೆಗಳ ಬಗ್ಗೆ ಒಂದು ಯೋಜನೆಯನ್ನು ತಯಾರು ಮಾಡ್ತಾ ಇದ್ದೇನೆ. ಆಮೇಲೆ ಕರ್ನಾಟಕದ ಸೌಹಾರ್ದ ಸಂಸ್ಕೃತಿ. ಈ ಕನ್ನಡ ಭಾಷೆ ಎಂಬುದು ಅನೇಕ ಸಂಸ್ಕೃತಿಗಳಿಂದ ಸೇರಿ ರೂಪುಗೊಂಡಂಥ ಒಂದು ಭಾಷೆ. ಬೌದ್ಧರು ಬ್ರಾಹ್ಮಿ ಸ್ಕ್ರಿಪ್ಟ್ ಕೊಟ್ಟಿತು, ಜೈನರು ಕನ್ನಡ ಲಿಟ್ರೇಚರ್ ಕೊಟ್ಟರು, ಮುಸಲ್ಮಾನರು ಕನ್ನಡಕ್ಕೆ ಒಂದು ವ್ಯಾಪಾರವನ್ನು ಹೇಳಿಕೊಟ್ರು, ಕ್ರಿಶ್ಚಿಯಾನಿಟಿ ಬಂದು ಮಾಡರ್ನಿಸಮ್ ಹೇಳಿಕೊಟ್ರು. ವೆಸ್ಟರ್ನೈಸ್ ಆದ ಮೇಲೆ ನಮಗೆ ವೆಸ್ಟಿಂದ ಅನೇಕ ಕಾನ್ಸೆಪ್ಟ್ಗಳು ಬಂದು, ನವ್ಯ, ಅಸ್ತಿತ್ವವಾದ, ಇವೆಲ್ಲ ಬಂತು. ಕನ್ನಡ ಬೆಳೆದಿರೋದು ಹೀಗೆ. ಇದು ನಾವು ಕನ್ನಡಕ್ಕೆ ಅನ್ಯ ಅಂತ ಹೇಳಿದರೆ
ನಿಮಗೆ ನೀರುಳ್ಳಿ ಗೊತ್ತಲ್ಲ, ನೀರುಳ್ಳಿ ಒಂದು ಸಿಪ್ಪೆ ತೆಗೆದು ಇದು ಕನ್ನಡದಲ್ಲ, ಇದು ಕನ್ನಡದಲ್ಲ, ಇದು ಒಳಗೆ ಏನಿಲ್ಲ. ಕನ್ನಡ ಸಂಸ್ಕೃತಿ ಎಂಬುದು ನೀರುಳ್ಳಿ ಆಗಿ ಎಲ್ಲದೇ ಇದು ಉಳಿಬೇಕು. ಮತ್ತು ಇದು ಮಲ್ಟಿಪಲ್ ಸಂಸ್ಕೃತಿ. ಈಗ ತಮಿಳುನಾಡಿನಿಂದ ಚೋಳರಿಗೆ ರಾಮಾನುಜಾಚಾರ್ಯ ಆಗಲಿಲ್ಲ, ನಾವು ಮೇಲುಕೋಟೆಯಲ್ಲಿ ಜಾಗ ಕೊಟ್ಟುವೇ ಇಲ್ವ? ಕೊಟ್ಟುವಿ. ಬಿಹಾರದಿಂದ ಭದ್ರಬಾಹು ಭಟ್ಟರು ಮತ್ತು ಸಂಪ್ರತಿ ಚಂದ್ರಗುಪ್ತರು ಅಲ್ಲಿಂದ ಬರ ಬಂತು ಅಂತ ಓಡಿ ಬಂದು ನಿಂತದ್ದು ಶ್ರವಣಬೆಳಗೊಳದಲ್ಲಿ. ತಮಿಳುನಾಡಿಗೆ ಯಾಕೆ ಹೋಗಲಿಲ್ಲ ಅವರು? ಬಿಹಾರದಲ್ಲಿ ಇವನು ಶಂಕರಾಚಾರ್ಯರು ಮಂಡನ ಮಿಶ್ರನ್ನು ವಾದದಲ್ಲಿ ಸೋಲಿಸಿ ಸುರೇಶಾಚಾರ್ಯ ಅಂತ ಹೆಸರು ಬದಲು ಮಾಡಿ ಕಳಿಸಿದ್ದು ಶೃಂಗೇರಿಗೆ. ನೋಡಿ, ಕರ್ನಾಟಕಕ್ಕೆ ಬೌದ್ಧ ಧರ್ಮ ಬಂದಿದೆ, ಜೈನ ಧರ್ಮ ಬಂದಿದೆ, ದ್ವೈತಿಗಳು ಬಂದಿದ್ದಾರೆ. ದ್ವೈತಿಗಳು ಇಲ್ಲೇ ಇದ್ದರು, ಉಡುಪಿಯವರು. ವಿಶಿಷ್ಟಾದ್ವೈತಿಗಳು ಬಂದಿದ್ದಾರೆ, ಅದ್ವೈತಿಗಳು ಬಂದಿದ್ದಾರೆ. ಇದನ್ನು ಮಲ್ಟಿಪಲ್ ಕಲ್ಚರ್. ಇಲ್ಲಿ ಎಲ್ಲ ಸಂಸ್ಕೃತಿಗಳಿಗೂ ಕೂಡ ಜಾಗ ಉಂಟು. ಇದು ನಮ್ದಲ್ಲ ಅಂತ ದ್ವೇಷ ಬೆಳೆಸುವ ಒಂದು ವಾತಾವರಣ ಇರುವಾಗ ಪ್ರೀತಿ ಬೆಳೆಸುವುದಕ್ಕೋಸ್ಕರ ಮಕ್ಕಳಿಗೆ ಸೌಹಾರ್ದವನ್ನು ಹೇಳಿಕೊಡೋದಕ್ಕೆ ಒಂದು 100 ಪುಸ್ತಕ ತರ್ತಾ ಇದ್ದಾರೆ. ಹೈಸ್ಕೂಲ್ ಮತ್ತು ಕಾಲೇಜು ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಸರಳವಾದ ಭಾಷೆಯಲ್ಲಿ ಹೇಳಿಕೊಡೋದು. ಎಸ್ ಸರ್. ಸರ್, ಬಹಳ ಮುಖ್ಯವಾಗಿ ಈ ಕನ್ನಡ ಬಹಳ ದೂರ ಆಗ್ತಿರುವುದು ಒಂದು ರೈಲ್ವೆಯಲ್ಲಿ, ಬಹುಶಃ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇತ್ತ ನಮ್ಮಲ್ಲಿ ಈ ಭಾಗದಲ್ಲಿ. ಅಂದರೆ ಗೊತ್ತಿದೆ, ದಿನಂಪ್ರತಿ ನಿಮ್ಮ ಊರುಗಳಲ್ಲಿರುವಂಥ ಗ್ರಾಮ ಸಭೆಗಳಲ್ಲೂ ಕೂಡ ಚರ್ಚೆ ಆಗುವಂಥದ್ದು ಅದೇ. ಬ್ಯಾಂಕಿನ ಮ್ಯಾನೇಜರ್, ಸ್ಟಾಫ್ಸು ಬೇರೆ ಯಾವುದೋ ಭಾಷೆಯಲ್ಲಿರ್ತಾರೆ. ಖಂಡಿತವಾಗಿಯೂ ಅತ್ಯಂತ ತುರ್ತಾಗಿ ನಾವು ಮಾಡಬೇಕಾಗಿರುವುದು ಅದನ್ನು ಅಂತ ಈ ಭಾಗದಲ್ಲಿ ನಮಗೆ ಅನ್ನಿಸ್ತಾ ಇದೆ. ಏನು ಹೇಳ್ತೀರಿ ಸರ್? ಈಗ ಸರೋಜಿನಿ ಮಹಿಷಿ ಆಯೋಗ 40 ವರ್ಷಗಳ ಹಿಂದೆ 58 ಶಿಫಾರಸುಗಳನ್ನು ಮಾಡಿದೆ. ಅದರಲ್ಲಿ ಇದೆಲ್ಲ ಇದೆ. ರೈಲ್ವೆಯಲ್ಲಿ ಕನ್ನಡಿಗರಿರಬೇಕು, ಬ್ಯಾಂಕ್ಗಳಲ್ಲಿ ಕನ್ನಡಿಗರಿರಬೇಕು, ಗ್ರೂಪ್ ಸಿ ಮತ್ತು ಡಿ ಅವರು ಎಲ್ಲರೂ 100ಕ್ಕೆ 100 ಕನ್ನಡಿಗರಿರಬೇಕು, ಎಲ್ಲ ಇದೆ. ಆದರೆ ಈಗ ಕಾಲ ಬದಲಾಗಿದೆ. ಅದು ಬಂದು 40 ವರ್ಷ ಆಗಿದೆ. ಈಗ ಅದರ ಅನೇಕ ಶಿಫಾರಸುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುವುದಿಲ್ಲ. ಸರೋಜಿನಿ ಮಹಿಷಿ ವರದಿ ಕೊಟ್ಟಾಗ ಪಬ್ಲಿಕ್ ಸೆಕ್ಟರ್ ಇತ್ತು, ಸರ್ಕಾರಿ ಸೆಕ್ಟರ್ ಇತ್ತು. 100ಕ್ಕೆ 100 ಆಗಬೇಕು ಅಂತ ಹೇಳಿದ್ರೆ ಅದು ಈಗಲೂ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಅಪಾಯಿಂಟ್ಮೆಂಟ್ ಆಗ್ತಾರೆ. ಆದರೆ ಪ್ರೈವೇಟ್ ಸೆಕ್ಟರ್ ಬಗ್ಗೆ ಅದರಲ್ಲಿ ಉಲ್ಲೇಖವೇ ಇಲ್ಲ. ಈಗ ಜಾಬ್ ಕ್ರಿಯೇಟ್ ಆಗಿರ್ತಿರೋದು ಎಲ್ಲಿ? ಪ್ರೈವೇಟ್ ಸೆಕ್ಟರಲ್ಲಿ. ಅಲ್ಲಿ ಕನ್ನಡಿಗರಿಗೆ ಎಷ್ಟು ಕೆಲಸ ಸಿಗ್ತಾ ಇದೆ? ಇದು ಪ್ರಶ್ನೆ. ಆದರೆ ಸರೋಜಿನಿ ವರದಿ ಆಯೋಗ ಅಥವಾ ಕನ್ನಡ ಪರವಾದ ಇಷ್ಟೊಂದು ಆಯೋಗಗಳು ಯಾವುದು ಕೂಡ ಕಾನೂನಾಗಿಲ್ಲ. ಅವು ಎಲ್ಲಿ ವಿಧಾನಮಂಡಲಕ್ಕೆ ಎಲ್ಲಿ ಹೋಗಿದೆ? ಚರ್ಚೆ ಆಗಿಲ್ಲ. ಹಾಗಾಗಿ ನೀವು ಸರೋಜಿನಿ ಮಹಿಷಿ ವರದಿಯನ್ನು ಬಳಸಿಕೊಂಡು ಕೆಲಸ ಕೊಡೋಕ್ಕಾಗಲ್ಲ. ಕೋರ್ಟ್ ಸ್ಕ್ವಾಶ್ ಮಾಡ್ತದೆ, ಕನ್ನಡ ಕೋರ್ಟೇ ಸ್ಕ್ವಾಶ್ ಮಾಡ್ತದೆ, ಕಾನೂನು ಕೊಡಿ ಅಂತ. ಅದನ್ನು ನಾವೇನು ಮಾಡ್ತಿದ್ದೇವೆ ಅಂದರೆ ಅದರಲ್ಲಿ 14 ಅನುಷ್ಠಾನ ಯೋಗ್ಯವಾದ, ಅದರಲ್ಲಿ ಬ್ಯಾಂಕ್ನಲ್ಲಿ ಕನ್ನಡಿಗರು ಇರಬೇಕು, ಮಲ್ಟಿನ್ಯಾಷನಲ್ ಕಂಪನಿಗಳ HRDಯಲ್ಲಿ ಒಬ್ಬ ಕನ್ನಡಿಗ ಇರಬೇಕು, ಗ್ರೂಪ್ ಸಿ ಮತ್ತು ಡಿ ಯಲ್ಲಿ 70% ಕನ್ನಡಿಗರು ಇರಬೇಕು, 30% ಬೇರೆಯವರಿಗೆ ಕೊಡಿ ಬೇಕಿದ್ರೆ. ಅಂದರೆ 100ಕ್ಕೆ 100 ಅಂತ ಹೇಳಿದ ಕೂಡಲೇ ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ನೋಡಿ, ರಾಜ್ಯಗಳಿಗೂ ಕೇಂದ್ರಕ್ಕೂ ಇರುವುದು ಒಂದೇ ಕೋರ್ಟ್, ಸುಪ್ರೀಂ ಕೋರ್ಟ್. ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಉತ್ತರ ಪ್ರದೇಶಕ್ಕೂ ಇರುವುದು ಒಂದೇ ಸಂವಿಧಾನ. ಹಾಗಾಗಿ ನಮ್ಮ ಫೆಡರಲಿಸಮ್ ಉಂಟಲ್ಲ, ಅದು ಕ್ವಾಸಿ ಫೆಡರಲಿಸಮ್, ಸ್ಟ್ರಾಂಗ್ ಅಲ್ಲ ಅದು. ಅಮೆರಿಕದಲ್ಲಿ ಪ್ರತಿ ಸ್ಟೇಟಿಗೆ ಒಂದು ಸಂವಿಧಾನ ಇರ್ತದೆ, ನಮ್ಮಲ್ಲಿ ಎಲ್ಲಿದೆ? ಇರೋದಿಲ್ಲ. ಆದ್ದರಿಂದ ನಾವು ಕನ್ನಡಿಗರಿಗೆ ಉದ್ಯೋಗ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ನಾನು ಡೆಲ್ಲಿಲಿ 25 ವರ್ಷ ಇರಲಿಲ್ವಾ? ನಾನು ಹೋದ್ರೆ ನನಗೆ ಕೇಳ್ತಾರೆ, ಹೌ ಡು ಯು ಲಿವ್ಡ್ ಇನ್ ಡೆಲ್ಲಿ ಫಾರ್ 25 years? ಡು ಯು ಹ್ಯಾವ್ ಎನಿ ಪ್ರಾಬ್ಲಮ್ ಕೇಳ್ತಾರೆ ಅವರು. ಒಬ್ಬ ಬಡ ತಮಿಳ ಬಂದು ಸುಳ್ಯದಲ್ಲಿ ಡ್ರೈವ್ ಮಾಡಬಾರ್ದು ಅಂತಿದೆಯಾ? ಆದರೆ ಬೇರೆ ಭಾಷೆಯವರೇ ತುಂಬಿಕೊಂಡಾಗ ರಾಜ್ಯದ ಅಸ್ಮಿತೆ ಪೆಟ್ಟು ಬೀಳ್ತದೆ. ಈ ರಾಜ್ಯದ ಅಸ್ಮಿತೆಗೆ ಪೆಟ್ಟು ಬೀಳುವುದು ಎಂಬುದು ಭಾರತದ ಫೆಡರಲ್ ಒಕ್ಕೂಟ ವ್ಯವಸ್ಥೆಗೆ ವಿರೋಧವಾದ್ದು. ರಾಜ್ಯಗಳು ತಮ್ಮ ಅಸ್ತಿತ್ವವನ್ನು, ಭಾಷೆಯನ್ನು ಉಳಿಸಿಕೊಳ್ಬೇಕು ಅಂತಲೂ ಇದೆ. ಅದು ಉಳಿಸಿಕೊಳ್ಳಬೇಕಾದ್ರೆ ನಾವು 100ಕ್ಕೆ 100 ಹೊರಗಿನವರಿಗೆ ಜಾಬ್ ಕೊಡೋಕ್ಕಾಗಲ್ಲ. ಕನ್ನಡಿಗರಿಗೆ 70-30 ಹೊರಗಿನವರಿಗೆ ಅಂತ ಒಂದು ದಾರಿ ಹಿಡ್ಕೊಂಡು, ಫೆಡರಲಿಸಮನ ಆಧಾರ ಹಿಡ್ಕೊಂಡು ನಾವು ಕೋರ್ಟಿಗೆ ಹೋದರೆ ಗೆಲ್ತೇವೆ. 100ಕ್ಕೆ 100 ಕನ್ನಡಿಗರೇ ಅಂತ ಯಾರು ಕೇಳಲ್ಲ, ಕೋರ್ಟ್ ಕೇಳಲ್ಲ. ಓಕೆ. ಜೊತೆಗೆ ಕನ್ನಡ ಶಾಲೆಗಳಿಗೆ ಸಂಬಂಧಪಟ್ಟಾಗಿ ಬಹಳಷ್ಟು ಮಾತಾಡಿದ್ವಿ. ಆದರೆ ಈ ಕನ್ನಡ ತಾವು ಅಧ್ಯಕ್ಷರಾದ ಪ್ರಥಮದಲ್ಲಿ ಈ ಕನ್ನಡ ಶಾಲೆಗಳ ಬಗ್ಗೆ ತಾವು ಮುಂದಿಟ್ಟಂಥ ಒಂದು ಚಿಂತನೆ, ಅದು ಸಾಕಷ್ಟು ಜಿಜ್ಞಾಸೆಗೆ, ಚರ್ಚೆಗೆ ಕಾರಣ ಆಯಿತು. ಬಹುಶಃ ಆ ನಿಲುವಿನಿಂದ ಹಿಂದೆ ಸರಿಯುವಂಥ ಆಯ್ತಾ ಎನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಸರ್. ಅಲ್ಲ, ಕನ್ನಡ ಎರಡಿದೆ ಅಲ್ಲಿ. ಒಂದು, ಕನ್ನಡ ಮಾಧ್ಯಮದ ವಿಷಯಕ್ಕೆ ಬಂದಾಗ ನಾನು ಬಹಳ ಹಿಂದಿನಿಂದಲೂ ಪ್ರಾಧಿಕಾರದ ಅಧ್ಯಕ್ಷನಾಗಿಯೂ ಕೂಡ 5ನೇ ಕ್ಲಾಸಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲೀಲೇಬೇಕು. ಇಂಗ್ಲೀಷನ್ನು ಒಂದು ಸಬ್ಜೆಕ್ಟ್ ಆಗಿ 1ನೇ ಕ್ಲಾಸಿಂದಲೇ ಹೇಳಿಕೊಡಿ, ತಕರಾರಿಲ್ಲ. ನೀವು 6ನೇ 7ನೇ ಕ್ಲಾಸ್ ಆದಾಗ ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮಿಗೆ ಕನ್ವರ್ಟ್ ಮಾಡಿ. ಆದರೆ ಮಗುವಿನ ಸರ್ವಾಂಗೀಣ ವಿಕಾಸಕ್ಕೆ ಅಮ್ಮ ಮನೆಯಲ್ಲಿ ಮಗು ಹತ್ರ ಕನ್ನಡ ಮಾತಾಡ್ತಿರ್ತದೆ, ಅದೇ ಕನ್ನಡವನ್ನು ಶಾಲೆಯಲ್ಲಿ ಅದೇ ಮಗು ಮಾತಾಡಬೇಕು. ಆಗ ಪ್ರತಿ ಶಾಲೆಯೂ ಕೂಡ ಮನೆಯ ವಿಸ್ತರಣೆ ಆಗ್ತದೆ,
ಅದು ಮಗುವಿನ ಆ ವಯಸ್ಸಿನಲ್ಲಿ ಸರ್ವಾಂಗೀಣ ವಿಕಾಸಕ್ಕೆ ಕಾರಣವಾಗ್ತದೆ. ನೀವು ಬೇಕಾದ್ರೆ ಒಂದು ಟೆಸ್ಟ್ ಮಾಡಿ, 4ನೇ ಕ್ಲಾಸಿನ ಕನ್ನಡ ಮೀಡಿಯಂ ಮಗುವನ್ನು ಕರೀರಿ, 4ನೇ ಕ್ಲಾಸಿನ ಇಂಗ್ಲೀಷ್ ಮೀಡಿಯಂ ಕರೀರಿ, ನಿನ್ನ ಮನೆಯಲ್ಲಿ ಏನೇನು ವಸ್ತು ಇದೆ ಅಂತ ಕೇಳಿ. ಆ ಕನ್ನಡ ಮೀಡಿಯಂನ ಮಗು 60-70 ಹೆಸರು ಹೇಳ್ತದೆ. ಅದು ಇಂಗ್ಲೀಷ್ ಮೀಡಿಯಂನ ಮಗು ಒಂದು 10-15. ಅದಕ್ಕೆ ಡಿಟೇಲಿಗೆ ಹೋಗೋಕ್ಕಾಗಲ್ಲ, ವರ್ಡ್ಸ್ ಇರೋಲ್ಲ, ವೊಕ್ಯಾಬ್ಯುಲರಿ ಇರೋಲ್ಲ. ಅದರಿಂದ ಸೃಜನಶೀಲವಾಗಿರೋದು ಉಳಿಬೇಕು. ಇನ್ನೊಂದು, ಕರ್ನಾಟಕದಲ್ಲಿರುವ ಎಲ್ಲ ಸಮುದಾಯಗಳು ಕೂಡ ರಾಜ್ಯ ಭಾಷೆಯನ್ನು ಸ್ವಲ್ಪ ಆದರೂ ಕಲಿಬೇಕು ಅಂತ ಇರೋದು. ಇದರ ಸಮಸ್ಯೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಉದಾಹರಣೆಗೆ ಮುಸ್ಲಿಮರಲ್ಲಿ ಉರ್ದು ಮಾತಾಡ್ತಾರೆ. ಆಡಳಿತ ಕಚೇರಿಯಲ್ಲಿ ನಾವು ಏನು ಹೇಳ್ತೇವೆ, ಕನ್ನಡ ಬರಬೇಕು ಅಂತ ಹೇಳ್ತೇವೆ, ಇವರು ಉರ್ದು. ಸೊ ಅಲ್ಲಿ ಆಡಳಿತ ಕಚೇರಿಯಲ್ಲಿ ಅವ ಏನು ಹೇಳ್ತಾನೆ, ಇವ ಏನು ಹೇಳ್ತಾನೆ ಅರ್ಥ ಆಗಲ್ಲ. ಆದ್ದರಿಂದ ಆಡಳಿತ ಕಚೇರಿಗೆ ನೀನೊಬ್ಬ ಕನ್ನಡದವನಾಗಿ ಇಷ್ಟು ವರ್ಷ ಕನ್ನಡದವನಿದ್ರೆ ಅವನು ಬೇಸಿಕ್ ಕನ್ನಡವನ್ನು ನೀವು ಕಲಿಬೇಕು. ಕನ್ನಡದಲ್ಲಿ ಇದ್ದದರಿಂದ ನಿನ್ನ ವ್ಯವಹಾರ ಕನ್ನಡದಲ್ಲಿ ಆಗಬೇಕು. ಇಷ್ಟು ಆಗದಿದ್ದರೆ ಕನ್ನಡ ಬೆಳೆಯಲ್ಲ. ಅದಕ್ಕೆ ಭಾಳ ಜನ ಒಪ್ಕೊಂಡಿದ್ದಾರೆ, ಕೆಲವರು ವಿರೋಧ ಮಾಡಿದ್ದಾರೆ. ಈ ಮದ್ರಾಸಾ ಎಜುಕೇಷನ್ಗೆಲ್ಲ ನೀವು ತಲೆ ಹಾಕಬೇಡಿ ಅಂತ ಆಯಿತು. ಆದರೆ ಸರ್ಕಾರದ ಅಂಡರ್ನಲ್ಲಿ ಬರುವ ಮದ್ರಾಸದಲ್ಲಿ ಕನ್ನಡವನ್ನು ಹೇಳಿಕೊಡೋದು ಕಷ್ಟ ಅಲ್ಲ. ಮತ್ತು ಅದಕ್ಕೇನು ಬೇರೆಯವರು ಹೋಗಿ ಹೇಳಬೇಕಾಗಿಲ್ಲ, ಅವರಲ್ಲೇ ಇದ್ದಾರೆ. ಅಂದರೆ ಮುಸಲ್ಮಾನರ ವಿದ್ಯಾವಂತರೇ ಕನ್ನಡವನ್ನು ಹೇಳಿಕೊಡೋರು ಇದ್ದಾರೆ, ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಅವರೆಲ್ಲ ಹೇಳಿದರೆ ಸರ್ ನೀವು ಮಾಡಿ, ನಾವು ಹೇಳಿಕೊಡ್ತೇವೆ, ಹೇಳೋರು ಹೇಳ್ತಾ ಇರ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಕೂಡ ಕನ್ನಡ ಕಲೀಲಿಕ್ಕೆ ಮುಂದೆ ಬಂದಿದ್ದಾರೆ. ತುಂಬ ಇವರು ಧರ್ಮಗುರುಗಳೆಲ್ಲ ಹೇಳಿದ್ದಾರೆ, ನೀವು ಕನ್ನಡ ಹೇಳಿಕೊಡಿ ನಮ್ಮ ಜನಕ್ಕೆ, ಕನ್ನಡದಿಂದಾಗಲೇ ನಮ್ಮ ಜನಕ್ಕೆ ಅವಮಾನ. ನಿಮಗೆ ಗೊತ್ತಿದ್ದಲ್ಲ ಯಕ್ಷಗಾನದಲ್ಲೆಲ್ಲ ಹೇಗೆ ಅವಮಾನ ಮಾಡ್ತಾರೆ ಮುಸಲ್ಮಾನರ ಭಾಷೆ ಇಟ್ಕೊಂಡು, ಅದು ಗೊತ್ತುಂಟು ಅವರಿಗೆ. ಆದ್ದರಿಂದ ಆದರೆ ಅದು ಹಿಂದೂ ಮುಸ್ಲಿಂ ಆದ್ದರಿಂದ, ಮತ್ತು ಹಿಂದೂ ಮುಸ್ಲಿಮರ ಚರಿತ್ರೆ ಕರ್ನಾಟಕದಲ್ಲಿ ತುಂಬ ಡಿಫ್ರೆಂಟ್ ಆಗಿರೋದು. ಅದಕ್ಕೆ ಯಾವುದ್ಯಾವುದೋ ಅಂಟಿಕೊಂಡಿದೆ, ಅದಕ್ಕೆ ಅಲ್ಲೋ ನಿಮಗೆ ಗೊತ್ತಿದೆ ಅದು. ಅದರಿಂದ ನಾವು ಈಗ ನನ್ನ ಉದ್ದೇಶ ಏನು, ಕನ್ನಡ ಕಲಿಬೇಕು. ಗಲಾಟೆ ಮಾಡಿಕೊಂಡು ಕಾನೂನು ಮಾಡಲ್ಲ, ನಾನು ಮಾಡಲ್ಲ. ಅದಕ್ಕೆ ಸ್ವಲ್ಪ ಕಾಲ ಆಗಲಿ. ಆದರೆ ನೋಡಿ, ಎರಡೂ ವಿರೋಧಕ್ಕೆ ಹೋಗ್ತಾ ಇದೆ. ಈಗ ಕನ್ನಡ ಮೀಡಿಯಮ್ಮು ಕೂಡ 5ನೇ ಕ್ಲಾಸಿನವರೆಗೆ ಹೇಳೋದನ್ನು ಸರ್ಕಾರವೇ ಒಪ್ತಾ ಇಲ್ಲ. ಕನ್ನಡ ಪಾಠ ಮಾಡ್ತಿರುವ ಕನ್ನಡ ಮೇಷ್ಟ್ರುಗಳು ಇಂಗ್ಲೀಷ್ ಹೇಳಿಕೊಡೋದಂತೆ. ನಾವು ಕನ್ನಡ ಹೇಳಿಕೊಡೋದೇ 50 ವರ್ಷ ಹಿಂದೆ ಇದೆ, ಇನ್ನವರು ಇಂಗ್ಲೀಷ್ ಹೇಳಿಕೊಟ್ರೆ ಹೆಂಗಿರ್ಬೋದು? ಸರ್, ಕೊನೆಯದಾಗಿ ಈ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜನರಿಂದ ನೀವು ಏನು ಅಪೇಕ್ಷೆ ಪಡ್ತೀರಿ? ಕನ್ನಡ ಮತ್ತು ಕರ್ನಾಟಕದ ಉಳಿವಿಗೆ ನಮ್ಮ ಮಾಮೂಲು ದಾರಿಗಳನ್ನು ಬಿಟ್ಟು ಜನಾಂದೋಲನ ರೂಪದಲ್ಲಿ ನಾವು ಕೆಲಸ ಮಾಡಿದರೆ ಕನ್ನಡ ಉಳಿಯುತ್ತದೆ. ನಾವು ಅದನ್ನು ಮಾಡದೆ ನಮ್ಮ ಯಥಾವತ್ತಾದಂಥ ಉದಾಸೀನ, ಅಯ್ಯೋ ನನಗೆ ಯಾಕೆ ಬೇಕಾ ಎಂಬ ಧೋರಣೆ ಇತ್ಯಾದಿಗಳನ್ನು ನಾವು ಮಾಡ್ತಾ ಬಂದರೆ ಮುಂದಿನ 100 ವರ್ಷದಲ್ಲಿ ಕನ್ನಡ ಒಂದು ಮಾತಿನ ಭಾಷೆಯಾಗಿ ಮಾತ್ರ ಉಳಿಯುತ್ತದೆ. ಅದು ಒಂದು ಲಿಟ್ರರಿ ಭಾಷೆಯಾಗಿ ಉಳಿಯುವ ಸಾಧ್ಯತೆಗಳು ಭಾಳ ಕಡಿಮೆ. ಈಗ ಅಂದರೆ ಅಲ್ಲಮ ಪ್ರಭು ಹೇಳಿದಾಗೆ ಹಿಂದಣನಂತವನು ಮುಂದಣನಂತವನು ಒಂದು ದಿನ, ಈ ವರ್ತಮಾನದ ಎಚ್ಚರದಲ್ಲಿ ಹೇಳೋದು. ಹಾಗಾಗಿ ಎಲ್ಲೆಲ್ಲಿ ಈಗ ಕರ್ನಾಟಕದಲ್ಲಿ ಕನ್ನಡ ಉಳಿಯೋದು ಇನ್ನೆಲ್ಲಿ ಉಳಿಬೇಕು? 2000 ವರ್ಷಗಳ ಇತಿಹಾಸ ಇರುವ ಕನ್ನಡ ತಮಿಳುನಾಡಲ್ಲಿ ಉಳಿಬೇಕಾ? ಆಂಧ್ರದವರು ಉಳಿಸ್ಬೇಕಾ? ಅವರೆಲ್ಲ ಅವರವರ ಭಾಷೆಯನ್ನು ಉಳಿಸಿಕೊಂಡಿದ್ದಾರೆ. ನಮಗೆ ನಮ್ಮ ಭಾಷೆ ಉಳಿಸಿಕೊಳ್ಳಲಿಕ್ಕೆ ಏನು ಸಮಸ್ಯೆ? ನೀವು ಕನ್ನಡ ಮಾತ್ರ ಕಲ್ತ್ಕೊಂಡು ಕೂಪ ಮಂಡುಕು ಥರ ಇರಿ ಅಂತ ಹೇಳಲ್ಲ ನಾನು. ನಾನೇ 48 ವರ್ಷಕ್ಕೆ ಡೆಲ್ಲಿಗೆ ಹೋಗಿ ಇಂಗ್ಲೀಷ್ ಕಲೀಲಿಲ್ವಾ, ಹಿಂದಿ ಕಲೀಲಿಲ್ವಾ? ನಿಮಗೆ ಅಗತ್ಯ ಇದ್ದರೆ ಕಲೀರಿ, ಯಾವ ಭಾಷೆನಾದರೂ ಕಲೀರಿ, ಆದರೆ ಮಾತೃಭಾಷೆಯನ್ನು ಮರಿಬಾರ್ದು. ಆದ್ದರಿಂದ ನಾನು 2 ವರ್ಷ 3 ವರ್ಷ ಇರ್ತೀನಿ. ನಾನು ಕನ್ನಡ ಪರವಾದಂಥ ಒಂದು ಜನಾಂದೋಲನವನ್ನು ರೂಪುಗೊಳ್ಳಬೇಕು ಅಂತ ಕೆಲಸ ಮಾಡ್ತಾ ಇದ್ದೇನೆ. ಎಸ್ ಸರ್, ಸುಮಾರು 4 ದಶಕದಿಂದ ಒಂದು ಕನ್ನಡದ ಪುಟ್ಟ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಸುದ್ದಿ ಬಿಡುಗಡೆ. ನಿಮ್ಗೆ ಗೊತ್ತಿದೆ, ಆರಂಭದ ವರ್ಷದಿಂದಲೂ ಗಮನಿಸ್ತಾ ಇದ್ದೀರಿ. ಏನು ಅನ್ನಿಸ್ತದೆ ಸರ್ ಸುದ್ದಿಯ ಬಗ್ಗೆ ಹೇಳೋದಾದರೆ? ಸುದ್ದಿ ನೋಡಿ, ಸ್ಥಳೀಯ ಅನೇಕ ಪತ್ರಿಕೆಗಳನ್ನು ನಾನು ನೋಡ್ತಾ ಇದ್ದೇನೆ. ಇದು ನೋಡ್ತಾ ಇದ್ದೀನಿ ಅಂದರೆ ನಾನು ಅನೇಕ ಕಡೆ ಕೆಲಸ ಮಾಡಿದ್ದರಿಂದ ನನಗೆ ಅಂಥ ಪತ್ರಿಕೆಗಳನ್ನು ನೋಡೋ ಭಾಗ್ಯ ಸಿಕ್ಕಿದೆ. ಇವು ಉದಾಹರಣೆ ಹೊಸಪೇಟೆಯಲ್ಲಿ 40 ಇತ್ತು ಸ್ಥಳೀಯ ಪತ್ರಿಕೆಗಳು. ಬಟ್ ಆ ಎಲ್ಲ ಸ್ಥಳೀಯ ಪತ್ರಿಕೆಗಳಿಂದ, ಅಂದರೆ ಕರ್ನಾಟಕದ ಎಲ್ಲ ಸ್ಥಳೀಯ ಪತ್ರಿಕೆಗಳಿಂದ ಸುದ್ದಿ ಬಿಡುಗಡೆ ಭಿನ್ನ ಆಗಿದೆ. ಭಿನ್ನ ಆಗೋದಕ್ಕೆ ಕಾರಣ ಅದು ಸುಳ್ಯವನ್ನು ಕೇಂದ್ರವಾಗಿಟ್ಟುಕೊಂಡು ಇಡೀ ತಾಲೂಕನ್ನು ಮತ್ತು ಅಕ್ಕಪಕ್ಕದ ತಾಲೂಕನ್ನು ಕೂಡ ಆವರಿಸಿಕೊಂಡಿರುವ ರೀತಿ ಒಂದು. ಎರಡನೇದು, ಒಂದು ಪ್ರಗತಿಪರವಾದ ನೋಟವನ್ನು ಇಟ್ಟುಕೊಂಡು ಕೂಡ ತೀರ ಕಮ್ಯುನಲ್ ಆಗದೆ ಒಂದು ಸಮಾಧಾನದ ಹೆಜ್ಜೆಯನ್ನಿಡ್ತಾ ಪೇಪರ್ ಬಂದಿರೋದು. ಹಾಗಾಗಿ ಈ ಪೇಪರನ್ನು ಎಲ್ಲ ವರ್ಗದವರು ಓದ್ಬೋದು. ಮುದುಕರು ಓದ್ಬೋದು, ಮಕ್ಕಳು ಓದ್ಬೋದು, BJPಯವರು ಓದ್ಬೋದು, ಕಾಂಗ್ರೆಸ್ನವರು ಓದ್ಬೋದು, JDSನವರು ಓದ್ಬೋದು, ಕಮ್ಯುನಿಸ್ಟರು ಓದ್ಬೋದು. ಸುಲಭ ಅಲ್ಲ ಈ ಕಾಲಘಟ್ಟದಲ್ಲಿ. ಆದರೆ ಸುದ್ದಿ ಅದನ್ನು ಸಾಧಿಸಿಕೊಂಡು ಬಂದಿದೆ. ಮತ್ತು ನಿಮ್ಮ ಭ್ರಷ್ಟಾಚಾರದ ವಿರೋಧ ಆಂದೋಲನ, ಸಾಹಿತ್ಯಕ್ಕೆ ನೀವು ಕೊಡುವ ಒತ್ತು, ಆಮೇಲೆ ವರದಿಗಳನ್ನು ನೀವು ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ ಅಷ್ಟೇ ತಕ್ಷಣ ಕೊಡುವುದು, ಇದು ಎಲ್ಲವೂ ಕೂಡ
ಪತ್ರಿಕೋದ್ಯಮದಲ್ಲಿರುವ ನಿಮ್ಮ ಪ್ರೊಫೆಷನಲಿಸಮ್ ಅಂತ ಏನು ಹೇಳಿದೆ, ವೃತ್ತಿಪರತೆ, ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕೊನೆಯದಾದ ಮಾತು, ಇವತ್ತು ಕನ್ನಡದ ಉಳಿವಿಗೆ ಭಾಳ ದೊಡ್ಡ ಕೊಡುಗೆ ಕೊಡ್ತಾ ಇರೋರು ಪ್ರಿಂಟ್ ಮೀಡಿಯಾ. ಎಲೆಕ್ಟ್ರಾನಿಕ್ ಮೀಡಿಯಾವನ್ನು ಹೇಳುವ ಧೈರ್ಯ ಇಲ್ಲ ನನಗೆ. ಆ ಪ್ರಿಂಟ್ ಮೀಡಿಯಾದಲ್ಲಿ ಕನ್ನಡ ಏನು ಬಳಸ್ತಿರಲ್ಲ, ನೀವಿರ್ಬೋದು, ಇನ್ನು ಕನ್ನಡದ ಕೆಲವು ಪತ್ರಿಕೆಗಳಿವೆ, ಇದು ಭಾಳ ಅತ್ಯದ್ಭುತವಾದ್ದು. ಹಾಗಾಗಿ ಸುದ್ದಿಯನ್ನು ಸರಿಯಾಗಿ ಓದಿದವ ಅತ್ಯುತ್ತಮವಾದ ಕನ್ನಡವನ್ನು ಮಾತಾಡಬಲ್ಲ, ಸ್ಥಳೀಯ ಸಂಸ್ಕೃತಿಯ ಬಗ್ಗೆ ಯೋಚಿಸಬಲ್ಲ, ಮತ್ತು ನನ್ನ ಊರಿನಲ್ಲಿ ಏನು ನಡೀತದೆ ಎಂಬುದರ ಬಗ್ಗೆ ನಿಖರವಾದ ಒಂದು ತಿಳಿವನ್ನು ರೂಪಿಸಿಕೊಳ್ಳಬಲ್ಲ. ಇದು ಸಣ್ಣ ಕೆಲಸ ಅಲ್ಲ. ಖಂಡಿತ, ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರೇ, ಇದು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರ ಮಾತುಗಳು. ಬಿಳಿಮಲೆಯವರ ಮಾತುಗಳು ಅಂತಂದರೆ ಆ ಮಾತಿಗೆ ಪ್ರತಿ ಶಬ್ದಕ್ಕೂ ಕೂಡ ಒಂದು ತೂಕ ಇರ್ತದೆ. ಅಂತಹ ತೂಕದ ಮಾತುಗಳನ್ನು ಆಡಿದ್ದಾರೆ. ಅಂತಹ ತೂಕದ ವ್ಯಕ್ತಿತ್ವವನ್ನು ಕೂಡ ಹೊಂದಿದ್ದಾರೆ. ಬಂಟ ಮಲೆಯ ಹಸಿರಿನ ತಟದಿಂದ ಇವತ್ತು ಡೆಲ್ಲಿ ಮಟ್ಟದವರೆಗೆ ಬೆಳೆದು ಈ ಕರ್ನಾಟಕದಲ್ಲಿ ಒಂದು ಅತ್ಯುನ್ನತವಾದ ಹುದ್ದೆಯನ್ನು ಹೊಂದಿ ಆ ಕನ್ನಡ ಪರ ವಾತಾವರಣವನ್ನು, ಒಂದು ಜನಾಂದೋಲನವನ್ನು ಆ ರೀತಿಯಲ್ಲಿ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಬಯಸಿದ್ದಾರೆ. ಅನೇಕ ಯೋಜನೆಗಳನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಅವರ ಎಲ್ಲ ಏನು ಯೋಜನೆಗಳಿವೆ, ಸಂಕಲ್ಪ ಶಕ್ತಿ ಇದೆ, ಅದೆಲ್ಲವೂ ಸಾಕಾರಗೊಳ್ಳಿ ಎನ್ನುವುದು ನಮ್ಮ ಆಶಯ ಕೂಡ. ಧನ್ಯವಾದಗಳು ಸರ್. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಈ ಕ್ಷಣದ ವಿಶೇಷ. ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್, ಅದೇ ರೀತಿ ಸುದ್ದಿ ಚಾನಲ್. ನಮಸ್ತೆ. ಮತ್ತು ಕರ್ನಾಟಕದ 75% ಪೇರೆಂಟ್ಸ್ ಇವತ್ತು ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಯಾಕಂದರೆ ಇಂಗ್ಲೀಷು ನಮಗೊಂದು ಉದ್ಯೋಗವನ್ನು ಕೊಡ್ತಾರೆ. ಅದು ಅನ್ನದ ಭಾಷೆ, ಕನ್ನಡ ಅನ್ನದ ಭಾಷೆ ಅಲ್ಲ ಅಂತ ಆಗಿದೆ. ಎಲ್ಲಿದೆ ಕನ್ನಡ ಸಿನಿಮಾಗಳು? 100 ದಿವಸ ಓಡುವ ಕನ್ನಡ ಸಿನಿಮಾಗಳು ಇಲ್ಲ. ನೂರಾರು ವೆಬ್ ಇದೆ, ಯೂಟ್ಯೂಬ್ ಚಾನಲ್ಗಳಿವೆ, ಪ್ರತಿಯೊಬ್ಬರು ಶುರು ಮಾಡ್ತಾರೆ. ಆದರೆ ವ್ಯೂವರ್ಸ್ ಎಷ್ಟಿದ್ದಾರೆ? ಭಾಳ ಅಪರೂಪಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ದಾಮಲೆ ಅವರೆಲ್ಲ ಈಗ ಸ್ನೇಹ ಶಾಲೆ ಮಾಡಿದಾಗೆ ಕಷ್ಟಪಟ್ಟು ಮಾಡಿದ್ದು ಬಿಟ್ಟರೆ ಎಲ್ಲಿದೆ ಕನ್ನಡ ಶಾಲೆಗಳು? ಕನ್ನಡ ಶಾಲೆಗಳು ದುಡ್ಡು ಯಾರು ಕೊಡ್ತಾರೆ? ಇಂದಿಗೂ ಕೂಡ ಕರಾವಳಿ ಕರ್ನಾಟಕದಲ್ಲಿ ಕನ್ನಡವನ್ನು ಗಟ್ಟಿಯಾಗಿ ಉಳಿಸಿದ ಪ್ರಕಾರ ಅಂದರೆ ತಾಳಮದ್ದಲೆ ಮತ್ತು ಯಕ್ಷಗಾನ. ನಾನು ಹೇಳೋದು, 1,500 ವರ್ಷಗಳ ಇತಿಹಾಸ ಇರುವ ಸ್ಥಳನಾಮಗಳನ್ನು ಬದಲಿಸುವ ಹಕ್ಕು ನಮಗೆ ಇಲ್ಲ. ನೋಡಿ, ಕರ್ನಾಟಕಕ್ಕೆ ಬೌದ್ಧ ಧರ್ಮ ಬಂದಿದೆ, ಜೈನ ಧರ್ಮ ಬಂದಿದೆ, ದ್ವೈತಿಗಳು ಬಂದಿದ್ದಾರೆ. ದ್ವೈತಿಗಳು ಇಲ್ಲೇ ಇದ್ದರು, ಉಡುಪಿಯವರು. ವಿಶಿಷ್ಟಾದ್ವೈತಿಗಳು ಬಂದಿದ್ದಾರೆ, ಅದ್ವೈತಿಗಳು ಬಂದಿದ್ದಾರೆ. ಇದನ್ನು ಮಲ್ಟಿಪಲ್ ಕಲ್ಚರ್. ಇಲ್ಲಿ ಎಲ್ಲ ಸಂಸ್ಕೃತಿಗಳಿಗೂ ಕೂಡ ಜಾಗ. ಕನ್ನಡ ಮತ್ತು ಕರ್ನಾಟಕದ ಉಳಿವಿಗೆ ನಮ್ಮ ಮಾಮೂಲಿ ದಾರಿಗಳನ್ನು ಬಿಟ್ಟು ಜನಾಂದೋಲನ ರೂಪದಲ್ಲಿ ನಾವು ಕೆಲಸ ಮಾಡಿದರೆ ಕನ್ನಡ ಉಳಿಯುತ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.